ಪ್ರಭು ನ್ಯೂಸ್ಗೆ ಸ್ವಾಗತ. ಕೆರೆಗೆ ಹೋಗಲು ದಾರಿ, ತೋಟಪಟ್ಟಿಗೆ ನಿರಂತರ ಜ್ಯೋತಿ ವಿದ್ಯುತ್ ಪೂರೈಸುವ ಕುರಿತು ಹಾಗೂ ಶಾಲಾ ಕೊಠಡಿ ನಿರ್ಮಾಣ ಹಾಗೂ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಅನೇಕ ಬೇಡಿಕೆ ಕುರಿತು ಗ್ರಾಮಸ್ಥರು ತಮ್ಮ ಬೇಡಿಕೆಯನ್ನು MLA ಸಾಹೇಬರಾದಂಥ ನಿಖಿಲ್ ಉಮೇಶ್ ಕತ್ತಿ ಅವರ ಮುಂದೆ ಇಟ್ಟರು. ಅವರು ಆಹ್ವಾನ ಸ್ವೀಕರಿಸಿ ಅಧಿಕಾರಿಗಳಿಗೆ ಸೂಚಿಸಿದರು. ದಿವಂಗತ ಉಮೇಶ್ ಕತ್ತಿ ಕನಸು ನನಸು ಮಾಡುವ ಗುರಿ ಹೊಂದಿದ್ದ ಜನಪ್ರಿಯ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಅವರು ಹುಕ್ಕೇರಿ ತಾಲೂಕಿನ ಬಾಡವಾಡಿ ಗ್ರಾಮದಲ್ಲಿ ವಿಠ್ಠಲ್ ಮಂದಿರದ ಸಭಾಭವನದಲ್ಲಿ ಕುಂದುಕೊರತೆ ವಿಚಾರಣೆ ಸಭೆ ಹಾಗೂ ಗ್ರಾಮ ಸಂಪರ್ಕ ಸಭೆಯಲ್ಲಿ ಅವರು ಮಾತನಾಡಿ ತಮ್ಮ ಬೇಡಿಕೆ ಕುರಿತು ಅಧಿಕಾರಿ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಜರುಗಿಸಲು ಅವರು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ದಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಮಹಾದೇವ್ ಕ್ಷೀರ್ಸಾಗರ್, ಗಜಾನನ್ ಕೊಳ್ಳಿ, ನಂದು ಮುಡ್ಸಿ, ಮುಖಂಡರಾದ ರೋಹನ್ ನೆಸ್ರಿ, ಸಂದೀಪ್ ದೌಡತೆ, ದಿನೇಶ್ ಕೋಳೇಕರ್, ಅಶೋಕ್ ಹಿರೇಕೋಡೆ, ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು, ಗ್ರಾಮದ ಪ್ರಮುಖರಾದಂಥ ವಿಜಯಮೂರ್ತಿ, ಲಗಮಣ್ಣ ಖೋತ್, ಸದಾಶಿವ್ ಸನದಿ, ಕಲ್ಲಪ್ಪ ಜಳತೆ, ಬಾಳಪ್ಪ ಖೋತ್, ರಾಜು ಮುಗುಳಿ, ತುಕಾರಾಮ್ ಜಳತೆ, ಸೋಮನಾಥ್ ಮೂರ್ತಿ, ನಾಗೇಶ್ ಖೋತ್, ಮಲ್ಲಪ್ಪ ಕೊನ್ಕೇರಿ, ಶಿವಾಜಿ ಧರ್ಮಜಿ, ಅದೇ ರೀತಿ ಯಶವಂತ್ ಖೋತ್, ಮಲ್ಲಿಕಾರ್ಜುನ್ ಮುಗುಳಿ, ಸಿದ್ದಪ್ಪ ಕಳಿಮನಿ, ಸದಾಶಿವ್ ಸಂತರಾಮ್, ಪರಶುರಾಮ್ ಖೋತ್ ಹಾಗೂ ಗ್ರಾಮದ ಅನೇಕ ಮುಖಂಡರು, ಗುರು ಹಿರಿಯರು, ಗ್ರಾಮಸ್ಥರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಬಾಡವಾಡಿ. ಅಂದಿಲ್ಲ, ಏನನ್ನು ಕೊಂಡೊಯ್ಯುವುದಿಲ್ಲ, ಯಾವುದನ್ನು ಇದ್ದಷ್ಟು ದಿನ ಬೆಳೆಸಬೇಕು, ಎಲ್ಲ ಜನರ ನಿಸ್ವಾರ್ಥ ಪ್ರೀತಿಯನ್ನ ಎಂಬ ವಿಚಾರಧಾರೆಯಲ್ಲಿ ಬದುಕಿದ ದಿವಂಗತ ಉಮೇಶಣ್ಣ ಕತ್ತಿಯವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಹಾಗೂ ಅವರ ಕಲ್ಪನೆಯ ಕನಸುಗಳನ್ನ ಸಕಾರಗೊಳಿಸಲು ಅತ್ಯಂತ ಗಣನೀಯ ಹೆಜ್ಜೆ ಇರ್ತಕ್ಕಂಥ ನಿಖಿಲಣ್ಣ ಉಮೇಶಣ್ಣ ಕತ್ತಿಯವರನ್ನ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಅವರನ್ನ ಜನತೆಯವರು ಮಾಲಾರ್ಪಣೆ ಮಾಡುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಂತ ವಿನಂತಿಸುತ್ತೇವೆ. ಹಾಜರಿದ್ದಂತಹ ಎಲ್ಲ ಅಧಿಕಾರಿ ವರ್ಗದವರೊಮ್ಮೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಈ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತೇವೆ. ಕಂದಾಯ ಇಲಾಖೆಯ ತಹಶೀಲ್ದಾರ್ ಸರ್ ಸಂಬಂಧಪಟ್ಟಿದೆ. ಏನಂದ್ರ ನಮ್ಮ ಊರಿಗೆ 200 ಎ ಮತ್ತೆ 213 ಎರಡು ಗಾರ್ಡನ್. ಆ ಗಾರ್ಡನ್ 1996 ಗ್ರಾಂಟ್ ಮಾಡಿ ಭೂ ರಹಿತ ಕಾರ್ಮಿಕರು ಎಷ್ಟೇ ಆಗ್ತದೆ ನಮ್ಮ ಪಕ್ಕ ಮಾಹಿತಿ. ಆದ್ರೆ ಈಗ ಏನ್ ಮಾಡಿದಾರೆ ಅಂದ್ರೆ, ಈಗೇನು ನೀವು ಕೊಟ್ಟಿದ್ರಲ್ಲ ನಮ್ಮ ಊರ ಒಂದು ಏಕೆ ಬಾಡಿ ಅನ್ನೋದ ಅದನ್ನ ಲಕ್ಷ ಕೊಟ್ಟಿಲ್ಲ. ಈಗ ಅವ್ರೇನು ಗ್ರಾಂಟ್ ತೊಗೊಂಡಾರಲ್ಲ, ಈ ಕೆರೆ ಹೋಗಕ ಬಂದ್ ಮಾಡಿದ್ರು, ಹಾಗೆ ಬಂದ್ಬೇಡ. ಮತ್ತ ನಾವು ಪ್ರತಿಯೊಂದು ಏನು ಮಾಡ್ಬೇಕಾದ್ರೆ ನೋಡಿ, ಅವ್ರು ಏನು ಮಾಡ್ಬಿಡ್ರು. ಅವ್ರಿಗೆ ನೀವು ಕೂಡ ನೀವು ಗ್ರಾಂಟ್ ನಾವೇನು ಬೇಡಂಗಿಲ್ಲ, ನಿಮ್ಮ ಸರ್ಕಾರ ಕೊಡ್ರಿ. ಆದ್ರೂ ನಮ್ಮೂರು ಒಂದು ಐತಿ, ನಮಗೂ ಹೊರಗಳಿಗೆ ಜಮೀನಿಗೆ ಹೋಗಕ್ಕೆ ನೋಡ್ಬೋದು, ಕೆರೆ ಹೋಗಕ್ಕೆ ದಾರಿ ಬೇಕು. ಆ ಕೆರೆ ಹೋಗೋ ದಾರಿ ಬಿಜಾಪುರ ರೋಡ್ ರೀ, ಅದು ಬಿಜಾಪುರ. ಆ ಕೆರೆ ಅದರಿಂದ ಆ ಬಿಜಾಪುರ ರೋಡ ಮತ್ತೊಂದು ತಯಾರು ಮಾಡಿದ್ರಿ. ಅದು ಅದರಿಂದ ಈ ಕಡೆ ಚಿಕ್ಕೋಡಿ ಭಾಗ ತಾಲೂಕ ಕನೆಕ್ಟ್ ಅದು ಒಂದೇ ಐತಿ. ನಮ್ಗೆ ಯಾರಿಗೆ ಕನಕರಾದಿಂದ ಹೇಳಿದ ಅಶೋಕನ ಬಂದಿತ್ತು, ಅದು ರೋಡ್ ಬಂದ್ ಐತಿ. ಆದ್ರಿಂದ ಕೆರೆ ಈಗಾಗಲೇ ಹಳಿ ಕೆರೆ ಐತ್ರಿ, ಒಂದು 5-6 ಎಕರೆ ಇರ್ಬೋದು. ಹೊಸ ಕೆರೆ ಏನ್ ಮಾಡಿದ್ರಿ, ಉಮೇಶಣ್ಣ ಕತ್ತಿಗಳು ಮಂತ್ರಿ ಇದ್ದಾಗ ಆ ಟೈಮ್ದಾಗ ಬುದ್ಧಿ ಪೂಜೆ ಮಾಡಿರ್ರಿ. ಬುದ್ಧಿ ಪೂಜೆ ಮಾಡಿದಾಗ ಅದನ್ನ ಸ್ಟೇಬಲ್ ಏನೋ ಸ್ಟೇನು ಇಲ್ರ. ಆ ಕಾಂಟ್ರಾಕ್ಟರ್ ಬಂದ್ರ ಅಶೋಕ್ ಸಂಸ್ಥೆ ಜೊತೆ ಕಟ್ಟಾಕ ಎಲ್ಲ ಅವ್ರು ಏನ್ರಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿದಾರಿ. ಎಲ್ಲ ಗಾಡಿಗಳು ಹಿಟಾಕ್ಸ್ ತಂದ್ರು, ಎಲ್ಲ ತಂದ್ರು. ಆಯ್ತು, ಇದ್ದ ಕೆರೆ ಜಾಗ ಬೀಚ್ ಕಟ್ಬೇಕಾದ್ರೆ ಅದಕ್ಕೆ ಯಾಕೆ ತಕಾರ್ರಿ ಸರ್? ಅದನ್ನ ನೀವು ಪೂರ್ಣ ಮಾಡ್ಬೇಕು. ಉಮೇಶಣ್ಣ ಕಟ್ಟಿಯವ್ರು ನೆನೆಸಿದ್ರಿ 2013 ಅಂದ್ರೆ ಸರ್ ಕೆರೆ ಇದ್ದ ಜಾಗ ಯಾವ್ದಾಗ ಗ್ರಾಂಟ್ ಕೊಡ್ತಾರಲ್ರಿ, ಅದ್ ತಕರಾರು ಹಾಕೋ ಅವಶ್ಯಕತೆ ಇದ್ರಿ. ಯಾವ್ದೋ ಒಂದು ಗ್ರಾಂಟ್ ಏನ್ ತಕರಾರು ಮಾಡ್ತಾರಲ್ಲ, ಆ ಹೆಸರು ನಮ್ಗೆ ಏರಿಯಾದಾಗ
ಅದನ್ನ ಬಿಟ್ರೆ ಕರ್ಜಗಾರಿ ಬಾಡ್ ಅನಂತರ ನಮ್ದಂತೂ ಸಣ್ಣ ಹಳ್ಳಿ ಅದ್ರ ಅವ್ರು ಎಲ್ಲ ಊರಾಗ ಹೆಂಗ್ರಿ ಒಂದ್ ಕುಟುಂಬದಾಗ 5 ಜನ ಇದ್ರ ಒಂದು ದನ ಸಾಕ್ತಾರ ಗೊತ್ತಿಲ್ರಿ ನಮ್ಮಲ್ಲಿ ಒಬ್ಬರು ಇದ್ರೂ 4 ದನ ಸಾಕ್ತಾರ ಅಂದ್ರೆ ದನಗಳು ಸಾಕು ಸಂಖ್ಯೆಯಲ್ಲಿ ಬಹಳ ಪ್ರತಿ ಕುಟುಂಬದಾಗ್ರಿ ಒಬ್ಬರ ಮನ್ಯಾಗ ಇಲ್ಲಂದ್ರೆ 4-5 ಅಶೋಕನ ಮನ್ಯಾಗ ದನದ ಅದಕ್ಕೆ ಅದ್ರ ಸಲುವಾಗಿ ದನಗಳು ಅಂದ್ರೆ ಏನಿದ್ರಿ ಸರ್ ಅತಿಶಯ ಈಗ ಬಾಡ್ವಾಡಿ ಜನಸಂಖ್ಯೆ ಕಡಿಮೆ ಆಗ್ತದೆ ಬಾಡ್ದಾಗ ಒಂದು ಪ್ರಪೋಸಲ್ ರೆಡಿ ಮಾಡ್ರಿ ಸರಿ ಸರ್ ಈಗ ಹೊಸ ದವಾಖಾನೆ ಬಾಡ್ದಾಗ ಒಂದ್ ಮಾಡ್ರಿ ಅದ್ರ ಕರಗ ಬಾಡ್ ಕರಗಲ ಆಲೂರ್ ರೆಕಾರ್ಡ್ ಇವು 500 ಪಂಚಾಯತಿ ಏನಾಯ್ತು ನಮಸ್ಕಾರ. ಬಾಳ್ವಾಡಿ ಗ್ರಾಮದಲ್ಲಿ ಇವತ್ತು ನಡೀತಿರುವಂತ ಗ್ರಾಮ ಸಂಪರ್ಕ ಹಾಗೂ ಗ್ರಾಮದ ಕುಂದುಕೊರತೆ ಚರ್ಚೆ ಮಾಡಕ್ಕೆ ಸಭೆಯಲ್ಲಿ ನನ್ನ ಜೊತೆ ಬಂದಂತ ನಮ್ಮ ತಾಲೂಕಾ ತಹಸೀಲ್ದಾರ್ ಅವರೇ, ನಮ್ಮ ಇಒ ಅವರೇ, ಹಾಗೆ ನನ್ನ ಜೊತೆ ಬಂದಂತ ನಮ್ಮ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರೇ ಮತ್ತೆ ಇಲ್ಲಿ ಸೇರಿದಂತ ಮತ್ತು ನಮ್ಮ ಅಧಿಕಾರಿಗಳೇ ಮತ್ತು ಇಲ್ಲಿ ಸೇರಿದಂತ ಯಾವತ್ತು ನನ್ನ ಬಾಡ್ವಾಡಿ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಯುವಕ ಮಿತ್ರರು, ಈಗಾಗಲೇ ನಮ್ಮ ಗ್ರಾಮದಲ್ಲಿ ಆಗ್ಬೇಕಾಗಿರೋಂತ 2 ಮುಖ್ಯವಾಗಿ ಚರ್ಚೆ ಮಾಡಿದ್ದು, ಒಂದು ಕೆರಿಗೆ ಪಂಚಾಯತಿ ವತಿಯಿಂದ MI ಹ್ಯಾಂಡ್ ಓವರ್ ಆಗಿತ್ತಂದ್ರೆ ಇಮಿಡಿಯೇಟ್ ಕೆಲಸ ಚಾಲೂ ಮಾಡ್ತಾರೆ. MI ಮಳೆಗೆ ಮಾತಾಡಿ ಚಾಲೂ ಮಾಡಕ್ಕಾಗ್ತದೆ. ಅದಲ್ಲ ರೋಡ್ ಈಗಾಗಲೇ ತಹಸೀಲ್ದಾರ್ ಸಾಹೇಬ್ ಹೇಳಿ 2 ಸರ್ವೆ ನಂಬರ್ದಾಗ, 1 ಸರ್ವೆ ನಂಬರ್ದಾಗ 20, ಇನ್ನೊಂದು ಸರ್ವೆ ನಂಬರ್ದಾಗ 80 ಮಂದಿಗೆ ಅಲೌಟ್ ಆಗಿದೆ. ಖರೆ ಈಗ ಸದ್ಯ 2 ಸರ್ವೆ ನಂಬರ್ ಕೂಡಿ ಬರೀ 17 ಮಂದಿ ಅಲ್ಲ ಅದಾರ, ಹೌದಿಲ್ರಿ? ಅದನ್ನ ಸರ್ವೆ ಮಾಡ್ತಾರೆ. 17 ಮಂದಿ ಅವ್ರ ಅಲ್ಲತ್ತ ಬಿಟ್ಟು ಬಾಕಿ ಎಲ್ಲ ರೋಡ್ ಮತ್ತೆ ಕೆರಿ ಡೆವಲಪ್ಮೆಂಟ್ ಸಲುವಾಗಿ ತಹಸೀಲ್ದಾರ್ ಸ್ವಲ್ಪ ನೋಡಿ ಅದನ್ನ ಜವಾಬ್ದಾರಿ ತಹಸೀಲ್ದಾರ್ ಅವ್ರು ತಗೊಂಡರು. ಅದ್ ಫಾಲೋ ಅಪ್ ಮಾಡಕ್ಕೆ ನನ್ನ PA ಇವರು ಉಪ ತಹಸೀಲ್ದಾರ್ PA ಅವರು ಅವರು ಫಾಲೋ ಅಪ್ ಮಾಡ್ತಾರೆ. DC ಮಾಡಿ ಕೊಡ್ಬೇಕಂತ ಹೇಳಿ, ಮತ್ತು ತಮ್ಮ ಗ್ರಾಮದಲ್ಲಿ ಸ್ಕೂಲ್ ಬಗ್ಗೆ ಇದೀಗ ಮೇಡಮ್ ಹೇಳಿದ್ರು. ತಮ್ಮ ಬಾಡ್ವಾಡಿ ಗ್ರಾಮ ಸ್ಕೂಲಕ್ಕೆ ಒಂದು ಸ್ಮಾರ್ಟ್ ಕ್ಲಾಸ್ ಈಗಾಗಲೇ ನಮ್ಮ ಕಬ್ಬೂರ್ ಬೆಲ್ಲದವರ ಕುಟುಂಬದಿಂದ ಅದು ಮಾಡಿಕೊಡ್ತಾರೆ ನಿಮ್ಮಲ್ಲಿ. ಮತ್ ಯಾವುದು ಕೆಲಸ ಬೋರ್ ಒಂದ್ ಹೇಳಿದ್ರು. ಈಗ ಬರುವ ಮಾರ್ಚ್ದಾಗ ಬಿಸಿಲು ಹೆಚ್ಚಾಗೋದ್ರಿಂದ ನಮ್ಮ ತಹಸೀಲ್ದಾರ್ ಹೇಳಿದ್ರು ಇದ್ರಾಗ ಸ್ಕೇರ್ಸಿಟಿ ಫಂಡ್ದಾಗ ಬೋರ್ ಹೊಡ್ಸ್ಕೊಂಡು ಸಾಲಿಗೆ ಒಂದು ಬೇಕಂತ ಸಂತೋಷ, ಊರಾಗ ಒಂದು ಸಾಲಿ ಒಂದು ಅದ್ ನೋಡ್ಕೊಂಡು ಹಾಕೋ ವ್ಯವಸ್ಥೆ ಮಾಡ್ರಿ. ಅದೆಲ್ಲ ಡಾಕ್ಟರ್ ಇದಾಗ ಹೇಳ್ರು. ಆಂಬ್ಯುಲೆನ್ಸ್ ಅವೈಲೇಬಲ್ ಐತಿ, ನೀವು ಯಾರು ಬೇಕಾದ್ರೆ ತರ್ಸ್ಕೊಂಡು ತಮ್ಮ ದನಗಳು ಕುರಿ ಎಲ್ಲದಕ್ಕೂ ಉಪಯೋಗ ತಗೋರಿ ಅಂತ ಹೇಳಿ ಮತ್ತೊಮ್ಮೆ ಈ ಸಭೆಗೆ ತಾವೆಲ್ಲರೂ ಬಂದು ಗ್ರಾಮ ವಿಕಾಸ ಕೆಲಸ ಕೈ ಜೋಡಿಸಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಹೇಳ್ಬೋದು.